ಗರುಡ ಪುರಾಣ ಬಗ್ಗೆ ನನಗೂ ಏನೂ ಗೊತ್ತಿರಲಿಲ್ಲ. ನಮ್ಮ ಕೋವಿಡ್ ಟೈಮಲ್ಲಿ ನಮ್ಮ ಅಣ್ಣನ ಕಳ್ಕೊಂಡಾಗ ನಮ್ಮ ಅಣ್ಣಂದೆಲ್ಲ ಕಾರ್ಯಗಳು ನಾನೇ ಮಾಡಿದ್ದು. ಯಾಕಂದರೆ ಬದುಕಿದ್ದಾಗೆಲ್ಲ ಚೆನ್ನಾಗಿರ್ತೀವಿ, ಅವ್ರು ಹೋದ್ಮೇಲೆ ಒಂದು ಫೋಟೋ ಹಾಕಿ ಹಾರ ಹಾಕ್ಬಿಟ್ಟು ಮೂರನೇ ದಿನಕ್ಕೆಲ್ಲ ನಕ್ಕೊಂಡು ನಮ್ಮ ಇದಕ್ಕೆ ಬಂದುಬಿಡ್ತೀವಿ. ಬಟ್ ಅವ್ರು ಹೋದ್ಮೇಲೆ ಅವ್ರ ಪಯಣಕ್ಕೆ ಹೆಲ್ಪ್ ಮಾಡಬೇಕಾಗಿರೋದು ನಾವೇ, ಕುಟುಂಬದವರೇ. ಹೋದ್ಮೇಲೆ ಮನುಷ್ಯನ ಎಲ್ಲರೂ ಮರ್ತೋಗ್ಬಿಡ್ತಾರೆ. ಇದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಹೋದ್ಮೇಲೆ 4 ಜನ ಆಳ್ತಾರೆ, ಅವ್ನು ಇರಬೇಕಿತ್ತು ಅಂತಾರೆ, ಎಲ್ಲ ಮಾಡ್ತಾರೆ. ಬಟ್ ಆ ಆತ್ಮಕ್ಕೊಂದು ಟ್ರಾವೆಲ್ ಒಂದು ನಮ್ಮ ಗರುಡ ಪುರಾಣದಲ್ಲೇ ಅದಕ್ಕೊಂದು ಸಹಾಯ ಮಾಡೋಕ್ಕೊಂದು ಅವಕಾಶ ಇದೆಯಲ್ಲ. ಒಂದು ಗರುಡ ಪುರಾಣದಲ್ಲಿ ಮುಖ್ಯವಾಗಿ ಆತ್ಮ ಇಲ್ಲಿಂದ ಹೋದಾಗ ಅಲ್ಲಿ ಮೊದಲನೇ ವಿಸಿಟ್ಟು ಯಮನ್ನು ಮಾಡುತ್ತಂತೆ. ಅವಾಗ ಯಮ ತುಂಬ ಘೋರವಾಗಿರ್ತಾರೆ, ತುಂಬ ಘೋರ, ಅವ್ರು ನೋಡೋಕ್ಕೆ ಭಯ ಆಗುತ್ತೆ. ಅದಕ್ಕೆ ನಮ್ಮ ಫಿಲ್ಮಲ್ಲಿ ಯಮನ ರೆಗ್ಯುಲರ್ ಆಗಿ ತೋರಿಸಿಲ್ಲ. ಆ ಟೈಮಲ್ಲಿ ತುಂಬ ಘೋರವಾಗಿ ತೋರಿಸಿದ್ವಿ. ಇಲ್ಲ, ಗರುಡ ಪುರಾಣದಲ್ಲಿ ಈ ಕಾರ್ಯಗಳು ಮಾಡ್ತಾ ಒಂದಷ್ಟು ಕರ್ಮಗಳು ನಾವಿಲ್ಲಿ ರಿಚುವಲ್ಸ್ ಮಾಡಿದಾಗ ಆ ಆತ್ಮ ಯಾವ ವರ್ಲ್ಡಲ್ಲಿ ಎಲ್ಲೋ ಒಂದು ಕಡೆ ದೇವರು ಬರ್ತಾನಂತೆ. ಏನಕ್ಕೆ ಅಂದರೆ ನಾವಿಲ್ಲಿಂದ ಹೆಲ್ಪ್ ಮಾಡಿದ್ರೆ ಮಾತ್ರ. ಒಂದು ಕಡೆ ದೇವ್ರು ಈ ಸೋಲ್ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ದೇವ್ರು ಯಾವುದೋ ರೀತಿಯಲ್ಲಿ ಪ್ರತ್ಯಕ್ಷ ಆಗ್ತಾನಂತೆ. ಪ್ರತ್ಯಕ್ಷ ಆಗ್ಬಿಟ್ಟು ಒಂದು ಮುಖ್ಯವಾದ ಘಟ್ಟದಿಂದ ನೆಕ್ಸ್ಟ್ ಘಟ್ಟಕ್ಕೆ ಕಳಿಸ್ಬಿಡ್ತಾನಂತೆ, ನಾವು ಕರೆಕ್ಟಾಗಿ ಇಲ್ಲಿ ಕರ್ಮ ಮಾಡಿದ್ರೆ. ಬಟ್ ಶಿವಪ್ಪ ಬರ್ತಾನೆ, ಶಿವಪ್ಪನ ಮಗ ಸುಬ್ರಹ್ಮಣ್ಯ, ಅವನಿಗೆ ಇಷ್ಟ ಇಲ್ಲ ಅವ್ರ ಮಗ ವಾಲದು, ನಾನು ಕಾಪಾಡ್ತೀನಿ ಅಂತ ಅವ್ನು ಬಂದ್ಬಿಟ್ಟು ನಿಲ್ಲಿಸ್ತಾನೆ. ಬಂದು ನಿಲ್ಲಿಸ್ಬಿಟ್ಟು ಅಲ್ಲಿಂದ ಅವ್ನು ಟೇಕ್ ಓವರ್ ಮಾಡ್ತಾನೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಸುದ್ದಿ ಮನೆಗೆ ಬರುವಂತಹ ಪ್ರತಿಯೊಂದು ಸಂದರ್ಶನಗಳು ತುಂಬ ವಿಶೇಷವಾದ ಸಂದರ್ಶನಗಳು. ಅದು ಯಾವಾಗ ಸಿನಿಮಾ ಆಗಿ ಅದು ಕಾರ್ಯರೂಪಕ್ಕೆ ಬರುತ್ತೋ ಅದಕ್ಕೊಂದಿರುವಂಥ ಅಥೆಂಟಿಸಿಟಿನೇ ಬೇರೆ. ನನಗೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಿನಿಮಾ ಜರ್ನಿನೇ ಮಾತಾಡ್ತಾ 45 ನನಗೆ ತುಂಬ ಇಂಟ್ರೆಸ್ಟಿಂಗ್ ಆದ ಸಿನಿಮಾ ಆಗುತ್ತೆ. ಅಂದರೆ ಅದರ ಪ್ರತಿಯೊಂದು ವಿಷಯನೂ ಕೂಡ ನಾನು ಮಾತಾಡಿದ್ದೆ. ಸಿನಿಮಾ ತುಂಬ ಇಷ್ಟ ಆಗಿತ್ತು. 2 ಸಲ ಸಿನಿಮಾ ನೋಡಿದ್ದೀನಿ. ಅದಕ್ಕೆ ಕಾರಣ ನಮ್ಮ ಅರ್ಜುನ್ ಜನ ಸರ್ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಬಿಫೋರ್ ರಿಲೀಸು ಮಾತಾಡೋಕ್ಕಾಗಿರಲಿಲ್ಲ, ಭಾಳಷ್ಟು ಬ್ಯುಸಿ ಇದ್ರಿ, ಕೆಲಸಗಳಿತ್ತು. 18 ಪುರಾಣಗಳ ಬಗ್ಗೆ ನಮಗೆ ಒಂದು ನಾಲೆಜು. ಬಟ್ ಅದರಲ್ಲಿ ವಿಷ್ಣು ಪುರಾಣ, ಶಿವಪುರಾಣ, ಸ್ಕಂದ ಪುರಾಣ ಬಿಟ್ಟು ಈ ಗರುಡ ಪುರಾಣದ ಬಗ್ಗೆ ಗೊತ್ತಿದ್ರೂ ಸಹ ಅದನ್ನು ಟಚ್ ಮಾಡೋದು ಬೇಡ ಗುರು ಅನ್ನುವಂತಹ ಭಯ, ಆತಂಕದ ಮಧ್ಯೆ ಇದ್ದಂತಹ ನಮ್ಮೆಲ್ರಿಗೂ ಒಂದ್ಸಲಿ ಗರುಡ ಪುರಾಣ ಓದು ಗುರು, ನೋಡು ಗುರು, ತಿಳ್ಕೋ ಗುರು ಅನ್ನುವಂತಹ ಒಂದು ಪಾಯಿಂಟನ್ನು ಕಮರ್ಷಿಯಲಿ ಹೇಳುವಂಥ ಒಂದು ಪ್ರಯತ್ನ, ದೊಡ್ಡ ಸಾಹಸ ಇದು. ಗರುಡ ಪುರಾಣ ಯಾಕೆ ಟಚ್ ಮಾಡಿದ್ರಿ ಸರ್ ನೀವು? ಇಲ್ಲ ಸರ್, ನನ್ನ ಲೈಫಿನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಗರುಡ ಪುರಾಣ ಬಗ್ಗೆ ನನಗೂ ಏನೂ ಗೊತ್ತಿರಲಿಲ್ಲ. ನಮ್ಮ ಕೋವಿಡ್ ಟೈಮಲ್ಲಿ ನಮ್ಮ ಅಣ್ಣನ ಕಳ್ಕೊಂಡಾಗ ನಮ್ಮ ಅಣ್ಣಂದೆಲ್ಲ ಕಾರ್ಯಗಳು ನಾನೇ ಮಾಡಿದ್ದು. ಆ ಕಾರ್ಯಗಳು ಮಾಡಬೇಕಾದ್ರೆ ಪ್ರತಿಯೊಂದು ವಿಚಾರನೂ ನಮ್ಮ ಗುರುಗಳು ನನಗೆ ತಿಳಿಸ್ತಾ ಹೋದರು. ಇದು ಹೀಗೆ, ಇದು ಯಾಕೆ ಹಿಂಗೆ ಮಾಡ್ತೀವಿ, ಸೋಲ್ ಎಷ್ಟು ದಿನದಲ್ಲಿ. ಅಂದರೆ ನನ್ನ ಅಣ್ಣನ ಕಳ್ಕೊಂಡಿದ್ದೆ, ಎಲ್ಲೋದ ಅವನು, ಏನಾಯಿತು ಅಂತ ಕೇಳಬೇಕಾದ್ರೆ ಹೇಳಿದ್ರು 3 days ಹೀಗಿರ್ತಾರೆ, ಆಮೇಲೆ ಇಲ್ಲಿಂದಾನೆ ಹೋಗ್ತಾರೆ, 11 ದಿನ ಹಿಂಗಾಗುತ್ತೆ. ಅದಾದಮೇಲೆ 45 ದಿನದ ಪಯಣ ಇರುತ್ತೆ ಒಂದು ಆತ್ಮದ್ದು. ಆ 45 ದಿನ ಅವ್ರ ಮೇಲೆ ಟ್ರಾವೆಲ್ ಮಾಡಬೇಕಂದ್ರೆ ನಾವು ಇಲ್ಲಿಂದ ಸಪೋರ್ಟ್ ನೀಡೋದಕ್ಕೆ ಗರುಡ ಪುರಾಣದಲ್ಲಿ ಒಂದು ದಾರಿ ಇದೆ. ಆ ದಾರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬದುಕಿದ್ದಾಗೆಲ್ಲ ಚೆನ್ನಾಗಿರ್ತೀವಿ, ಅವ್ರು ಹೋದ್ಮೇಲೆ ಒಂದು ಫೋಟೋ ಹಾಕಿ ಹಾರ ಹಾಕ್ಬಿಟ್ಟು ಮೂರನೇ ದಿನಕ್ಕೆಲ್ಲ ನಕ್ಕೊಂಡು ನಮ್ಮ ಇದಕ್ಕೆ ಬಂದುಬಿಡ್ತೀವಿ. ಬಟ್ ಅವ್ರು ಹೋದ್ಮೇಲೆ ಅವ್ರ ಪಯಣಕ್ಕೆ ಹೆಲ್ಪ್ ಮಾಡಬೇಕಾಗಿರೋದು ನಾವೇ, ಕುಟುಂಬದವರೇ. ಅದು ನಮ್ಮ ಗರುಡ ಪುರಾಣದಲ್ಲಿ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಹೋದ್ಮೇಲೆ ಮನುಷ್ಯನ ಎಲ್ಲರೂ ಮರ್ತೋಗ್ಬಿಡ್ತಾರೆ. ಇದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಹೋದ್ಮೇಲೆ 4 ಜನ ಆಳ್ತಾರೆ, ಅವ್ನು ಇರಬೇಕಿತ್ತು ಅಂತಾರೆ, ಎಲ್ಲ ಮಾಡ್ತಾರೆ. ಬಟ್ ಆ ಆತ್ಮಕ್ಕೊಂದು ಟ್ರಾವೆಲ್ ಒಂದು ನಮ್ಮ ಗರುಡ ಪುರಾಣದಲ್ಲೇ ಅದಕ್ಕೊಂದು ಸಹಾಯ ಮಾಡೋಕ್ಕೊಂದು ಅವಕಾಶ ಇದೆಯಲ್ಲ. ಆ ಅವಕಾಶನ ಎಷ್ಟು ಜನ ಕರೆಕ್ಟಾಗಿ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಆಮೇಲೆ ಎಷ್ಟು ಜನ ತಿಳ್ಕೊಂಡಿದ್ದಾರೆ ಅಂತಲೂ ಗೊತ್ತಿಲ್ಲ, ಕಳೆದೋಗ್ಬಿಟ್ಟಿದೆ ಅಂತ ನನ್ನ ಅನಿಸಿಕೆ. ಅದು ಗೊತ್ತಾಗಲಿ ಜನಕ್ಕೆ ಅಂದ್ಬಿಟ್ಟು ಅದ್ರದ್ದೊಂದು ಸ್ಕ್ರಿಪ್ಟ್ನ ನಾನು ತಗೊಂಡು ಇದನ್ನು ಟ್ರೈ ಮಾಡಿದೆ ಮಾಡೋಕ್ಕೆ. ಸರ್ ಓಕೆ ಸರ್, ಈಗ ನನಗೆ ಪ್ರತಿ ಸಲಿನೂ ಒಂದು ಪ್ರಶ್ನೆ ಕಾಡ್ತಿತ್ತು. ಶಿವಣ್ಣ ಪ್ರತಿ ವೇದಿಕೆಯಲ್ಲೂ ಬಿಫೋರ್ 45 ಅದ್ರ ಬಗ್ಗೆ ಮಾತಾಡೋಕ್ಕಿಂತಲೂ ಮುಂಚೆ 45 ಹೆಂಗೆ ಒಪ್ಕೊಂಡ್ರಿ ಅಂದಾಗ ಅರ್ಜುನ್ ಹೇಳಿದ ಕತೆ ಇಷ್ಟ ಆಯಿತು ಅಂತಂದ್ರೆ, ಯೂಶಲಿ ಸರ್ ಶಿವಣ್ಣ ನೋಡಿದಿರೋ ಸಿನಿಮಾಗಳಿಲ್ಲ, ಮಾಡಿದಿರೋ ಪಾತ್ರಗಳಿಲ್ಲ. ಬಟ್ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ಸಲ್ಲಿ ತುಂಬ ಜನ ಹೋಗ್ತಾ ಇದೆ, ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಈ ಕಥೆನ ಹೇಗೆ ಕನ್ವಿನ್ಸ್ ಮಾಡಿದೆ ಸರ್ ಅವ್ರಿಗೆ ನೀವು? ಇಲ್ಲ, ಶಿವಣ್ಣಗೆ ನಾನು ಒಂದು ಫಸ್ಟು DKD ಸೆಟ್ಟಲ್ಲಿ ಈ ಥರ ಅಂದ್ಕೊಂಡಿದ್ದಾನಣ್ಣ, 2 ಪ್ಯಾರಲಲ್ ವರ್ಲ್ಡ್ ಇರುತ್ತೆ. ಒಂದು ಗರುಡ ಪುರಾಣದಲ್ಲಿ ಸೋಲ್ ಟ್ರಾವೆಲಿಂಗ್ ಹಿಂಗಿರುತ್ತೆ, ಅವ್ರು ಏನು ಟ್ರಾವೆಲಿಂಗ್ ಇರುತ್ತೆ ಅದ್ರ ಪ್ಯಾರಲಲ್ ಆಗಿ ಬೇರೆ ರೀತಿ ಕಮರ್ಷಿಯಲ್ ಆಗಿ ಹೇಳ್ತೀರಿ, ತಮಾಷೆ ಇರುತ್ತೆ, ನಿಮ್ಮ ಸೆಲೆಬ್ರೇಷನ್ ಇರುತ್ತೆ,
ಉಪ್ಪಿ ಸರ್ದು ಅವಾಗ ಉಪ್ಪಿ ಸರ್ ಇರಲಿಲ್ಲ ವಿಲನ್ ರೋಲ್ಗೆ. ಬಟ್ ಅವ್ರ ಕತೆ ಹೇಳ್ಬೇಕಾದ್ರೆ ಈ ಥರ ಕ್ಯಾರೆಕ್ಟರ್ಸ್ನ ಕರೆಕ್ಟಾಗಿ ಹೇಳಿದ್ದೆ. ಅವ್ರಿಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇದು ಹೊಸ ಸ್ಟೈಲ್ ಇದೆ ಅರ್ಜುನ್, ಖಂಡಿತ ಮಾಡೋಣ ಅಂತ. ಅಲ್ಲ ಸರ್, ಅಂದರೆ ಯೂಶಲಿ ಒಬ್ಬ ನಿರ್ದೇಶಕ ಅಂದರೆ ನೀವು ಮ್ಯಾಜಿಕಲ್ ಕಂಪೋಸರ್ ಆಗಿ ದೊಡ್ಡ ಸಕ್ಸಸ್ನ ಕಂಡಂಥವ್ರು. ಕನ್ನಡದ ಪ್ರತಿಯೊಬ್ಬ ನಿರ್ದೇಶಕ ಕೂಡ ಅರ್ಜುನ್ ನಮಗೆ ಬೇಕು ಅನ್ನುವಂತಹ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡೋದಂಥವ್ರು. ಸರ್, ಇದು ಈ ಸ್ವಿಚ್ ಆನ್ ಇದೆ ಗೊತ್ತಾ, ರೈಟರ್ ಟು ಡೈರೆಕ್ಟರ್, ರೈಟರ್ ಟು ಆ್ಯಕ್ಟರ್, ಆ್ಯಕ್ಟರ್ ಟು ಡೈರೆಕ್ಟರ್. ಇದು ತುಂಬ ಮಜವಾದ ಜರ್ನಿ, ತುಂಬ ಚಾಲೆಂಜಿಂಗ್ ಆದಂಥ ಜರ್ನಿ. ಈ ಜರ್ನಿನ ಫಸ್ಟು ಹೇಗೆ ಫೀಲ್ ಮಾಡಿದ್ರಿ ಅರ್ಜುನ್ ಅವರು, ಮ್ಯೂಸಿಕ್ಕಿಂದ ಡೈರೆಕ್ಷನ್ನು? ಖಂಡಿತ ನಾನು ಏನು ಆ ಥರ ಯಾವುದೂ ಫೀಲ್ ಮಾಡಿಲ್ಲ ಸರ್. ನನ್ನ ಕೆಲಸ ಮಾಡ್ಕೊಂಡು ಹೋದೆ. ನನಗೆ ಮ್ಯೂಸಿಕ್ ಟು ಡೈರೆಕ್ಷನ್ ಏನು ನನಗೇನು ಡಿಫ್ರೆನ್ಸ್ ಇದೆ. ಮ್ಯೂಸಿಕ್ ಮಾಡಿದಾಗ್ಲೂ ನಾನು ತುಂಬ ಪ್ರಿಪ್ರೇಷನ್ಸ್ ಮಾಡ್ತೀನಿ. ಮ್ಯೂಸಿಕ್ಗೆ ಡೈರೆಕ್ಷನ್ ಮಾಡಿದಾಗಲೂ ಅದು ಎರಡೂ ನನಗೆ ನನ್ನ ಪ್ಯಾಷನ್, ನನ್ನ ಕೆಲಸ. ಸೊ ನಾನು ಮೆಂಟಲಿ ನಾನು ಏನೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡ್ತಾಯಿದ್ದೀನಿ. ಆ ಪೋಸ್ಟ್ಗಳ ಮೇಲೆ ನನಗೇನೋ ಏನು ಹೇಳ್ತಾರೆ ಆಸೆ ಆಕಾಂಕ್ಷೆಗಳು, ಆ ಹೆಸರು ಏನಿದೆ ಮ್ಯೂಸಿಕ್ ಡೈರೆಕ್ಟರ್ ಪೋಸ್ಟ್ ಅದ್ರ ಮೇಲೆ ನನಗೇನು ಅಂಥ ಇಂಟ್ರೆಸ್ಟ್ ಇಲ್ಲ. ಅದು ಮಾಡೋ ಕೆಲಸದ ಮೇಲೆ ಇಂಟ್ರೆಸ್ಟ್. ಮ್ಯೂಸಿಕ್ ಡೈರೆಕ್ಟರ್ ಒಂದು ಆ ಸಾಂಗ್ನ ಪರ್ಫೆಕ್ಟಾಗಿ ಮಾಡಬೇಕು. ಡೈರೆಕ್ಷನ್ ಅಂತಂದರೆ ಆ ಸಿನಿಮಾ ನಾನು ನಂಬಿರೋ ಪ್ರೊಡ್ಯೂಸರು, ನಾನು ನಂಬಿರೋ ಆ್ಯಕ್ಟ್ರುಗಳಿದ್ದಾರೆ, ಅದನ್ನು ಕರೆಕ್ಟಾಗಿ ಮಾಡಬೇಕು. ಸೊ ಇದನ್ನಷ್ಟೇ ಸರ್. ಜೊತೆಗೆ ಜಗದ್ಗುರು ಶಂಕರಾಚಾರ್ಯರ ದೊಡ್ಡ ಆರಾಧಕರು ನೀವು. ಈ ಗುರು ಪರಂಪರೆಯನ್ನು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡುವಂತಹ ಟೆಕ್ನಿಷಿಯನ್ಸ್ಗಳು, ಆರ್ಟಿಸ್ಟ್ಗಳು ನಾನು ಕಂಡ ಹಾಗೆ ತುಂಬ ಸಂಖ್ಯೆ ಕಡಿಮೆ. ಅದು ಅಂದರೆ ಅವರು ಆರಾಧಿಸುವಂಥ ದೈವ, ಆ ಶಕ್ತಿ ಬೇರೆ ಆಗಿರ್ಬೋದು. ಬಟ್ ಗುರು ಹಿಂದೆ ಇರುವವರು, ನನ್ನ ಮೇಲೆ ಗುರುವಿನ ಆಶೀರ್ವಾದ ಇದೆ ಅಂತನೋರು ತುಂಬ ಮಿರಾಕಲ್ ಆದಂಥ ಕಥೆಗಳನ್ನ ಮಾಡ್ತಾರೆ. ಅಲ್ಲಿ ಅದು ಉಪ್ಪಿ ಸರ್ ಪಾಯಿಂಟ್ ಆಫ್ ವ್ಯೂನು ನಾನು ಅದನ್ನು ಕಂಡೆ. ಸರ್, ಇಲ್ಲಿ ಆ ಫಸ್ಟ್ ಶಾಟಿಂದನೇ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಒಂದು ಆ ಡ್ರೋನ್ ಶಾಟ್ ಅನಿಸುತ್ತೆ. ಬಹುಶಃ ಆ ಟ್ರಾಲಿಂಗ್ ಮೇಲೆ ಹೋಗುತ್ತೆ, ರಾಜ್ ಬಿ ಶೆಟ್ಟಿ ಅವ್ರ ಬ್ಯಾಕ್ ಸ್ಟೋರಲ್ಲಿ ತೋರಿಸ್ತೀರಿ. ಅಲ್ಲೇ ಒಂದು ಸಣ್ಣ ಕಥೆನ ಓಪನ್ ಮಾಡ್ತೀವಿ ಸರ್, ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಆ ಫಸ್ಟ್ ಶಾಟಲ್ಲೇ ಆ ಫಸ್ಟ್ ಇಂಪ್ರೆಷನನ್ನು ನೀವು ತುಂಬ ಗಟ್ಟಿಯಾಗಿ ಸೀಲ್ ಹಾಕ್ತೀರಿ. ಆ ಥಾಟ್ ಏನು ಸರ್ ಅದು? ಇಲ್ಲ, ನನಗೆ ಈ ಪ್ರತಿ ಸೀನ್ದು ಕನ್ಸೀವ್ ಆಯ್ತು ಸರ್. ನನಗೆ ಆ ಡ್ರೋನ್ ಶಾಟ್, ನನ್ನ ಫಸ್ಟ್ ಶಾಟ್ ಟ್ರಾಫಿಕಲ್ಲಿ ಅವ್ರು ಇರ್ತಾರೆ ಅಂದಾಗಲೇ ಆ ಡ್ರೋನ್ ಶಾಟ್ ನನ್ನ ತಲೆ ಬಂತು. ದೂರದಲ್ಲಿ ಡ್ರೋನ್ ಇರುತ್ತೆ, ಅವ್ರಲ್ಲಿ ಮಾತಾಡೋದು ಲೀಕೇಜಲ್ಲಿ ಕೇಳಿಸ್ತಾ ಇರುತ್ತೆ. ಎಕ್ಸಾಕ್ಟ್ಲಿ, ಎಲ್ಲಿಗೆ ಆಫೀಸ್ ಬಂದಿಲ್ಲ, ಹಂಗೆ ಹೋಗ್ತಾ ವಾಯ್ಸ್ ಹಂಗೆ ಜಾಸ್ತಿ ಆಗುತ್ತೆ. ಈಗೇನು ಟ್ರಾಫಿಕಲ್ಲಿ ನಿಂತಿದ್ದೀನಿ, ನಾನೇನು ಹಿಂಗೆ ಬಂದ್ಬಿಡಲ್ಲ, ಇನ್ನೂ 45 ಸೆಕೆಂಡ್ ತೋರಿಸ್ತಾ ಇದೆ ಅಂತ ಅಲ್ಲಿ 45ನ ರಿಜಿಸ್ಟರ್ ಮಾಡ್ತೀವಿ. ಅಲ್ಲಿ ಕೂಡ ಅಲ್ಲಿಂದ ಕಟ್ ಮಾಡಿದೆ. ಸೊ ದಿಸ್ ವಾಸ್ ಮೈ ಐಡಿಯಾ ಮೊದಲನೇ ದಿನದಿಂದ. ಜೊತೆಗೆ ಸಿನಿಮಾ ಕಮರ್ಷಿಯಲಿ ಎಷ್ಟು ಪಿಚ್ ಆಗಿದೆ ಆಡಿಯನ್ಸ್ ಮೇಲೆ, ಧಾರ್ಮಿಕವಾಗಿ, ನೈತಿಕವಾಗಿ, ಸೈದ್ಧಾಂತಿಕವಾಗಿ ತುಂಬ ಪೂಜನೀಯ ಭಾವದಿಂದ ಸಿನಿಮಾನ ಜನ ಸ್ವೀಕರಿಸ್ತಿದ್ದಾರೆ. ಹೆಂಗೆ ಬ್ಲೆಂಡ್ ಮಾಡಿದ್ರಿ ಅಂತ ಈ ಗರುಡ ಪುರಾಣ ಕಮರ್ಷಿಯಲಿ, ಶಿವಣ್ಣ, ಉಪ್ಪಿ ಸರು, ರಾಜ್ ಬಿ ಶೆಟ್ಟಿ ಅವರು, ಅರ್ಜುನ್ ಜನ್ಯ ಅವರ ಒಂದು ಕಂಪೋಸಿಂಗ್ ಫೀಲು, ಡೈರೆಕ್ಷನ್ ಎಲ್ಲವೂ ಇದು ನನಗೆ ತುಂಬ ಫ್ಯಾಸಿನೇಟ್ ಆಯ್ತು ಸರ್. ಯಾಕಂದರೆ ಒಂದು ಗರುಡ ಪುರಾಣದಲ್ಲಿ ಮುಖ್ಯವಾಗಿ ಆತ್ಮ ಇಲ್ಲಿಂದ ಹೋದಾಗ ಅಲ್ಲಿ ಮೊದಲನೇ ವಿಸಿಟ್ಟು ಯಮನ್ನಿಗೆ ಮಾಡುತ್ತಂತೆ. ಆ ಯಮ ಹೆಂಗಂದ್ರೆ ಈಗೇನ ತಪ್ಪು ಮಾಡಿಬಿಟ್ರೆ ಫಸ್ಟ್ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಜಡ್ಜ್ ಎಲ್ಲೇ ಇರಲಿ ಮನೆ ಎಲ್ಲೋ ಒಂದು ಕರ್ಕೊಂಡೋಗಿ ಒಂದು ಸೀಲ್ ಹೊಡೆದು ಆಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತಲ್ಲ. ಅದೇ ರೀತಿ ಮೊದಲನೇ ಇದೆ ಯಮನ ಹತ್ರ ಕರ್ಕೊಂಡು. ಅವಾಗ ಯಮ ತುಂಬ ಘೋರವಾಗಿರ್ತಾರೆ, ತುಂಬ ಘೋರ, ಅವ್ರು ನೋಡೋಕ್ಕೆ ಭಯ ಆಗುತ್ತೆ. ಅದಕ್ಕೆ ನಮ್ಮ ಫಿಲ್ಮಲ್ಲಿ ಯಮನ ರೆಗ್ಯುಲರ್ ಆಗಿ ತೋರಿಸಿಲ್ಲ. ಆ ಟೈಮಲ್ಲಿ ತುಂಬ ಘೋರವಾಗಿ ತೋರಿಸಿದ್ವಿ. ಸೊ ಅಲ್ಲಿ ಹೋಗಿ ಅವ್ರು ಒಂದೇ ಸತಿ ಯಮನ ದೃಷ್ಟಿ ಆತ್ಮ ಮೇಲೆ ಬೀಳ್ಬೇಕಂತೆ. ಬಿದ್ದುಬಿಟ್ಟು ಆತ್ಮಕ್ಕೇನೆ ಗೊತ್ತಾಗಲಿ ಅಂತ ಯಮ ಹೇಳ್ತಾರಂತೆ. 45 ದಿನಗಳ ಪಾಪ ಪುಣ್ಯದ ಪ್ರತಿ ದಾರಿಯನ್ನು ಹಂತ ಹಂತವಾಗಿ ಇವನಿಗೆ ಅನುಭವಿಸಿ ಆ ನಂತರ ನನ್ನ ಹತ್ರ ಕರ್ಕೊಂಬನ್ನಿ ಅಂತ. ಸೊ ಅವ್ನು ಪಾಪ ಮಾಡಿದ ಪುಣ್ಯ ಮಾಡಿದ ಪ್ರಕಾರ ಲೋಕಗಳಲ್ಲಿ ಅವ್ನು ಟ್ರಾವೆಲ್ ಆಗ್ತಾನೆ. ಸೊ ಅದನ್ನು ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ಅಲ್ಲಿಂದ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಇಲ್ಲಿ ಇವನ್ನ ನಮ್ಮ ಕ್ಯಾರೆಕ್ಟರ್ನ ಯಾರೋ ಬಂದು ಹಿಂಗೆ ಅಂತಾರೆ. ಇವ್ನಿಗೆ ಅಲ್ಲಿಂದ ಇಲ್ಯೂಷನ್ ಸ್ಟಾರ್ಟ್ ಆಗೋಗುತ್ತೆ. ಹಿಂಗೆ ತಿರುಗಿದ ತಕ್ಷಣ ಅವ್ನು ಯಮಕಿಂಕರ ಥರ ಕಾಣಿಸುತ್ತೆ. ಏನು ಗುರು ನನಗೆ ಇಲ್ಲಿ ಪಾವಗಡ್ ಮಂಜು ಮತ್ತು ಇಮ್ರಾನ್ ಒಟ್ಟಿಗೆ ಮಾಡಿದ್ದಾರೆ. ಸೊ ಯಮಕಿಂಕರ ಥರ ಕಾಣುತ್ತೆ. ಅಲ್ಲಿ ನೋಡಿ ಒಂದು ಫೋನ್ ಬರುತ್ತೆ, ತಗೊಂಡ್ರೆ ಯಾರು ಇನ್ನಿಬ್ಬರು ಕಾಯ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಯಮಕಿಂಕರು ಅವರು ಚೆನ್ನಾಗಿ ಇಂಟರ್ನೆಟ್ ಆಗಿದೆ. ಅವ್ರು ಯಾಕೆ ಇಲ್ಲಿ ಬಂದವ್ರೆ, ಅವರು ಇವನೇ ಮಗ ಅಂತಾರೆ. ಏನಕ್ಕೆ ಹೊಡಿತಾರ ಅವನ್ನ, ಏನಕ್ಕೆ ಹೊಡೆದ್ರು ಗೊತ್ತಾಗ್ತಾ ಇಲ್ಲ. ಕರ್ಕೊಂಡೋಗಿ ಬಿಸಾಕಿದ್ರೆ ಇಲ್ಲಿ ಆ್ಯಕ್ಚುಲಿ ನಮ್ಮ ಭೂಮಿ ಮೇಲೆ ಒಬ್ಬರು ತೋರಿಸ್ತೀವಿ, ವಿಲನ್ ಉಪ್ಪಿ ಸಾರು. ಅವ್ರ ಕ್ಯಾರೆಕ್ಟರೈಸೇಷನ್ ಏನಂದರೆ ಫುಲ್ ಫಿಲಮಲ್ಲಿ ಅವ್ರು ಯಾರ ಹತ್ರ ಜಗಳ ಆಡಲಿ ಏನೇ ಆಗಲಿ ಅವ್ರಿಗೆ 45 ದಿನ ಟೈಮ್ ಕೊಡ್ತಾರೆ. ಸರ್, ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್.
ನಿನ್ಗೂ ಟೈಮ್ ಕೊಡ್ತೀನಿ, 45 ದಿನದಲ್ಲಿ ನಾನು ಸಾಯಿಸ್ಬಿಡು, ಇಲ್ಲ 45ನೇ ದಿನ ಎಕ್ಸಾಕ್ಟಾಗಿ ನೀನು ಸಾಯಿಸ್ತೀನಿ ಅನ್ನೋದು ಅವ್ರ ಕ್ಯಾರೆಕ್ಟರೈಸೇಷನ್. ಮೇಲಾಗಿ ಸರ್ ಉಪ್ಪಿ ಸರ್ಗೂ ರಾಜ್ ಬಿ ಶೆಟ್ಟಿ ಅವ್ರಿಗೂ ಆ ಕನೆಕ್ಷನ್ ಇದೆ ಗೊತ್ತಾ ಸರ್? ರಾಯಪ್ಪ ಮತ್ತು ವಿನಯ್ ಮಧ್ಯ ಒಂದು ನಾಯಿ ತೋರಿಸಿದಾರೆ, ನಾಯಿ ತಾಯಿ. ನಾನು ನಮ್ಮನೇಲಿ ಕೂಡ ನಾಯಿ ಇರೋದ್ರಿಂದ ಸರ್ ನಾನು ಕೂಡ ಕನೆಕ್ಟ್ ಆದೆ ಅದಕ್ಕೆ. ಅದು ಬ್ಲೆಂಡಿಂಗ್ ಚೆನ್ನಾಗಿದೆ ಸರ್, ಅದು ಎಮೋಷನಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ. ಅದ್ರ ಬಗ್ಗೆ ಹೇಳಿ ಸರ್. ನನಗೆ ಅದೇ ಇಲ್ಲಿ ಫಸ್ಟ್ ಸೀನಲ್ಲಿ ಗೊತ್ತಿಲ್ಲದೆ ಒಂದು ನಾಯಿ ಹೊಡೆದು ಆ ನಾಯಿ ಸತ್ತೋಗಿರುತ್ತಲ್ಲ, ಆ ನಾಯಿ ಓನರೇ ರಾಯಪ್ಪ. ಸೊ ಅಲ್ಲೊಂದು ಎಮೋಷನ್, ಒಂದು ಡೈಲಾಗ್ ಇದೆ, ನಾನು ಬಿಟ್ಟೋಗ್ಬಿಟ್ಟಲ್ಲ ರೋಸಿ, ರೋಡಲ್ಲಿ ನಿನ್ನ ನೋಡ್ದಾಕ್ಬಿಟ್ರಲ್ಲ. ಅಂದರೆ ನಮ್ಮ ಮನೆಯಲ್ಲೂ ನಾಯಿಗಳು ಇದ್ದಿದ್ದಾವೆ, ನಮ್ಮ ಮನೆಯಲ್ಲೂ ಕೆಲವು ನಾಯಿ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿದೆ. ಆ ನಾಯಿ ಅನ್ನೋ ಕಾರಣಕ್ಕೋಸ್ಕರ ಯಾವುದೋ ಲಾರಿಗೆ ಗುದ್ದುಬಿಟ್ಟು ಅದನ್ನು ರೋಡಲ್ಲೇ ಬಿಟ್ಬಿಟ್ಟು ಅದರಿಂದ ಒಂದು ಎಮೋಷನ್ ಇದೆ ಸರ್. ಎಕ್ಸಾಕ್ಟ್ಲಿ. ನಾವು ಅದನ್ನು ತಗೊಂಡೋಗಿ ಮಣ್ಣು ಮಾಡಿದ್ದೀವಿ, ರೋಡಿಂದ ಎತ್ಕೊಂಡೋಗಿ ಮಣ್ಣು ಮಾಡಿದ್ದೀವಿ. ಆ ದುಃಖ ಎಲ್ಲ ನಾಯಿ ಸಾಕಿದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಹೊಡೆದವನಿಗೆ ಅಥವಾ ರೋಡಲ್ಲಿ ನಾಯಿನ ನೋಡಿದವನಿಗೆ ಅದ್ರ ಎಮೋಷನ್, ನಾಯಿ ತಾನೆ. ಅದಕ್ಕೆ ನಿಮ್ಮ ಕೊನೆಯಲ್ಲಿ ದೇವ್ರು ಹೇಳ್ತಾನೆ, ಅದು ಕೂಡ ನನ್ನ ಸೃಷ್ಟಿನ ಜೀವ. ನಿಮ್ಗೆ ಅಷ್ಟು ಅಂದರೆ ನಾವು ಅಷ್ಟು ಹಿಂದೆ ಹೋಗ್ಬಿಟ್ವಿ. ನಮಗೆಲ್ಲ ಭ್ರಮೆಗಳಲ್ಲೇ ಏನೇನೋ ಭ್ರಮೆ, ಚಿಕ್ಕದನ್ನು ದೊಡ್ಡ ಕರ್ಮ ಅನ್ನೋದು ಗೊತ್ತಿಲ್ಲ. ಅದನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟೆ. ಮೇಲಾಗಿ ಭೂಮಿಯ ಮೇಲಿನ ಪ್ರತಿಯೊಂದು ಜೀವರಾಶಿಗೂ ಅದರ ಹುಟ್ಟಿಗೂ ಅದರ ಒಂದು ಎಂಡಕ್ಕೂ ನಾನೇ ಕಾರಣ ಅನ್ನೋದನ್ನ ಶಿವಣ್ಣನ ಮೂಲಕ ನೀವು ಹೇಳ್ತಾ ಹೋಗ್ತೀರಾ. ಇನ್ನೊಂದು ನೋಡಿ, ಎಲ್ಲರ ಜೀವರಾಶಿನೂ ಅವರೇ ಕಾರಣ. ನಿಜ. ಮುಖ್ಯವಾದ ಜೀವರಾಶಿ ಹ್ಯೂಮನ್ ಬೀಯಿಂಗ್, ಬಟ್ ಅವನಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಇಲ್ಲಿ. ಎಸ್. ಆಮೇಲೆ ಆ ಲಾಸ್ಟ್ ಡೈಲಾಗ್ ಇದೆ ಸರ್, ನಾಯಿನ ಪ್ರೀತಿಸುವಷ್ಟು ಜನ ಮನುಷ್ಯರನ್ನ ಪ್ರೀತಿಸಿದ್ರೇನೋ ಅಂತ ಡೈಲಾಗ್ ನನಗೆ ತುಂಬಾ ಟಚ್ ಆಯ್ತದು. ಇವನ್ ಡೇ ಒನ್ ಕೂಡ ನನಗೆ ಆ ಕ್ರಿಜಾಟದ ಮಧ್ಯೆ ಕೆಲವೊಂದು ಡೈಲಾಗ್ನ ನಾನು ಸ್ವೀಕರಿಸಿರ್ಲಿಲ್ಲ. ಮತ್ತೆ ನಾನು ಸೆಕೆಂಡ್ ಟೈಮ್ ನೋಡಿದಾಗ ಎಷ್ಟು ಅಥೆಂಟಿಕ್ ಆಗಿದೆ ಡೈಲಾಗು. ಅದೇ ರಾಯಪ್ಪನ್ಗೆ ಹೇಳ್ತಾನೆ, ನಾಯಿ ಮೇಲೆ ಇಟ್ಟಂತ ಪ್ರೀತಿ ಮನುಷ್ಯ ಮೇಲೆ ಇಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು. ಒಂದು ನಾಯಿನ ಅಷ್ಟು ಮಗು ಥರ ಸಾಕಿದ್ಯಾ, ಅದೇ ತಾನೇ ನಾವು. ನಿಜ 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 ನಿಜ. ಮೇಲಾಗಿ ಆ ಇಂಟ್ರೋಲ್ ಪಾಯಿಂಟ್ ಸರ್ ಏನು ಥ್ರಿಲ್ಲಿಂಗು ಅಂದರೆ, ಬಹುಶಃ ಬಹಳಷ್ಟು ವರ್ಷಗಳಾಗಿತ್ತು ಆ ಒಂದು ಇಂಟ್ರೋಲ್ ಪಾಯಿಂಟನ್ನು ಅಷ್ಟು ಕಲರ್ಫುಲ್ ಆಗಿ, ಅಷ್ಟು ಕಮರ್ಷಿಯಲ್ ಆಗಿ, ಆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆ ವಾಲುವಿಕೆ, ಆ ಕಡೆ ಇಂಟುಕಟ್ಟೆಲ್ಲ ಅವ್ರ ಅಮ್ಮ ಸುಬ್ರಹ್ಮಣ್ಯನ ತಾಯ್ತಾ ಆ ಥರದ್ದೇನೋ ಒಂದು ಮಾಡೋವಂಥದ್ದು, ಆ ಹೋಲ್ ಕಾನ್ಸೆಪ್ಟ್ ವಾಸ್ ಫ್ಯಾಂಟಾಸ್ಟಿಕ್ ಸರ್. ಅದ್ರ ಬಗ್ಗೆ ಇಲ್ಲ, ಗರುಡ ಪುರಾಣದಲ್ಲಿ ಈ ಕಾರ್ಯಗಳು ಮಾಡ್ತಾ ಮಾಡ್ತಾ ಒಂದಷ್ಟು ಕರ್ಮಗಳು ನಾವಿಲ್ಲಿ ರಿಚುವಲ್ಸ್ ಮಾಡಿದಾಗ ಆ ಆತ್ಮ ಯಾವ ವರ್ಲ್ಡಲ್ಲಿ ಎಲ್ಲೋ ಒಂದು ಕಡೆ ದೇವರು ಬರ್ತಾನಂತೆ. ಏನಕ್ಕೆ ಅಂದರೆ ನಾವಿಲ್ಲಿಂದ ಹೆಲ್ಪ್ ಮಾಡಿದ್ರೆ ಮಾತ್ರ. ನಮ್ಮ ಕರ್ಮಗಳನ್ನ ನಾವು ಕರೆಕ್ಟಾಗಿ ಮಾಡಿದ್ರೆ, ಎಲ್ಲ ರಿಚುವಲ್ಸ್ ಮಾಡಿದ್ರೆ, ಒಂದು ಕಡೆ ಈ ಚಾಪೆ ದಾನ ಮಾಡ್ತೀವಿ, ಚಪ್ಪಲಿ ದಾನ ಮಾಡ್ತೀವಿ. ಆ ಮೂಮೆಂಟಲ್ಲಿ ಕೆಲವು ದಾನಗಳಿದೆ ಎಕ್ಸಾಕ್ಟಾಗಿ. ಆ ದಾನಗಳೆಲ್ಲ ಹೋಮದ ಮೂಲಕ ನೀವು ಕೊಟ್ಟಾಗ ಒಂದು ಕಡೆ ದೇವ್ರು ಈ ಸೋಲ್ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ದೇವ್ರು ಯಾವುದೋ ರೀತಿಯಲ್ಲಿ ಪ್ರತ್ಯಕ್ಷ ಆಗ್ತಾನಂತೆ. ಪ್ರತ್ಯಕ್ಷ ಆಗ್ಬಿಟ್ಟು ಒಂದು ಮುಖ್ಯವಾದ ಘಟ್ಟದಿಂದ ನೆಕ್ಸ್ಟ್ ಘಟ್ಟಕ್ಕೆ ಕಳಿಸ್ಬಿಡ್ತಾನಂತೆ, ನಾವು ಕರೆಕ್ಟಾಗಿ ಇಲ್ಲಿ ಕರ್ಮ ಮಾಡಿದ್ರೆ. ಓಕೆ. ಅದೇ ರೀತಿ ಫಿಲ್ಮಲ್ಲೂ ಅದು ಎಲ್ಲ ಒಂದು ಮೇಜರ್ ಹೈಯೆಸ್ಟ್ ಪೀಕ್ ಹೋಗ್ಬಿಟ್ಟಿರ್ತಾನೆ. ಆದ್ರೆ ಅಮ್ಮ ಮಾತ್ರ ಅವ್ರ ಕರ್ಮ ಸುಬ್ರಹ್ಮಣ್ಯನ ಪೂಜೆ ನಡೆಸ್ತಾನೆ ಇರ್ತಾಳೆ. ಆವಾಗ ಅಮ್ಮ ಹೇಳ್ತಾಳೆ, ನಾನು ಮಾಡಿದ ಪೂಜೆ ನಿಜ ಆದರೆ ನೀನು ನನ್ನ ಮಗನ ಕಾಪಾಡೋಕೆ ಬಂದೇ ಬರ್ಬರ್ತೀಯ ಅಂತ. ಅವಾಗ ಶಿವಣ್ಣ ಬರ್ತಾರೆ. ಬಟ್ ಅಮ್ಮ ಪೂಜೆ ಮಾಡಿದ್ರು ಸುಬ್ರಹ್ಮಣ್ಯನ, ಸುಬ್ರಹ್ಮಣ್ಯನೇ ವಾಲ್ಬಿಡ್ತಾನೆ. ಆಗೋದಿಲ್ಲ ಅಂತ. ಯಾಕಂದ್ರೆ ಇದು ಪಾಪ ಕರ್ಮಗಳು ಮೀರಿ ಇನ್ನೇನಿಲ್ಲ, ಸಾವು ಖಚಿತ. ಒಬ್ಬ ಮನುಷ್ಯನ ಅದರಿಂದ ತೆಗೆದು ಮಾಡೋಕ್ಕಾಗಲ್ಲ. ಬಟ್ ಶಿವಪ್ಪ ಬರ್ತಾನೆ, ಶಿವಪ್ಪನ ಮಗ ಸುಬ್ರಹ್ಮಣ್ಯ, ಅವನಿಗೆ ಇಷ್ಟ ಇಲ್ಲ ಅವ್ರ ಮಗ ವಾಲದು, ನಾನು ಕಾಪಾಡ್ತೀನಿ ಅಂತ ಅವ್ನು ಬಂದ್ಬಿಟ್ಟು ನಿಲ್ಲಿಸ್ತಾನೆ. ಬಂದು ನಿಲ್ಲಿಸ್ಬಿಟ್ಟು ಅಲ್ಲಿಂದ ಅವ್ನು ಟೇಕ್ ಓವರ್ ಮಾಡ್ತಾನೆ.